ಇಡೀ ಪ್ರಪಂಚದಲ್ಲಿ ಭರತಖಂಡವು ಅತ್ಯಂತ ಶಾಂತಿಪ್ರಿಯ ನಾಡು. ಸಮಾಜದಲ್ಲಿ ಧರ್ಮ ಶಾಂತಿ ಸ್ಥಾಪನೆ ಮಾಡಲು ಅನೇಕ ಋಷಿಮುನಿಗಳು, ದಾರ್ಶನಿಕರು, ಸಾಧು ಸಂತರು ಮತ್ತು ಸಮಾಜ ಸುಧಾರಕರು ಶ್ರಮಿಸಿದ್ದಾರೆ. ಇಂತಹ ಮಹಿಮಾನ್ವಿತರ ಸಾಲಿಗೆ ಸೇರಿದವರು ಪುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಸಂಸ್ಥಾಪಕರಾದ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರು. ಇದು ಇಂದಿನ ರಾಮನಗರ ಜಿಲ್ಲೆಗೆ ಸೇರಿದ ರೇವಣಸಿದ್ದೇಶ್ವರ ಬೆಟ್ಟ. ಶ್ರೀ ಶಿವರಾತ್ರೀಶ್ವರರು ಮೊಟ್ಟ ಮೊದಲು ಕಾಣಿಸಿಕೊಳ್ಳುವುದು ಈ ಬೆಟ್ಟದ ಗುಹೆಯೊಂದರಲ್ಲಿ ಧ್ಯಾನಾಸಕ್ತರಾಗಿದ್ದಾರೆ. ಶ್ರೀ ಶಿವರಾತ್ರೀಶ್ವರರು ಇಲ್ಲಿ ತಮ್ಮ ತಪಸ್ಸನ್ನು ಮುಗಿಸಿ ಬೆಟ್ಟದಿಂದ ಇಳಿದು ಕಾಡು, ಊರು, ನದಿ, ತೊರೆಗಳನ್ನು ದಾಟುತ್ತಾ ಮುನ್ನಡೆಯುವರು. ಹಾಗೆ ಸಂಚರಿಸುತ್ತಾ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯಾದ ಮೈಸೂರು ನಗರದ ಆಗ್ನೇಯ ದಿಕ್ಕಿನಲ್ಲಿರುವ ಶ್ರೋತ್ರಿಯೂರು ಎಂದೇ ಪ್ರಸಿದ್ಧವಾಗಿದ್ದ ಇಂದಿನ ಸುತ್ತೂರಿಗೆ ಆಗಮಿಸುತ್ತಾರೆ. ಅಲ್ಲಿ ಜುಡು ಜುಡು ಹರಿಯುವ ಕಪಿಲಾ ನದಿ, ಸುತ್ತ ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ನಿಸರ್ಗ ಸಂಪತ್ತು, ಸಮೃದ್ಧ ಪರಿಸರ ಶಿವಯೋಗಿಗಳವರ ಚಿತ್ತವನ್ನು ಆಕರ್ಷಿಸುತ್ತದೆ. ಜೊತೆಗೆ ಈ ಸ್ಥಳದಲ್ಲಿ ಸಂಭವಿಸುವ ಮಹಾಘಟನೆಯನ್ನು ಮುಂದಾಗಿಯೇ ಕಂಡಂತೆ ಶಾಂತವಾಗಿ ಹರಿಯುತ್ತಿದ್ದ ಕಪಿಲೆಯನ್ನು ನೋಡುತ್ತಾ ನದಿಯ ನಡುವೆ ಇದ್ದ ಬಂಡೆಯೊಂದರ ಮೇಲೆ ಕುಳಿತು ಧ್ಯಾನಸ್ಥರಾದರು. ಇದೇ ಸಮಯದಲ್ಲಿ ತಮಿಳುನಾಡಿನ ಚೋಳರಿಗೂ ತಲಕಾಡಿನ ಗಂಗರಿಗೂ ಆಗಾಗ ಯುದ್ಧಗಳು ನಡೆಯುತ್ತಲೇ ಇದ್ದವು. ಅಂತೆಯೇ ಈ ಬಾರಿಯೂ ಚೋಳ ಚಕ್ರವರ್ತಿ ರಾಜೇಂದ್ರ ಚೋಳನು ಗಂಗದೊರೆ ರಾಚಮಲ್ಲನ ಮೇಲೆ ಯುದ್ಧವನ್ನು ಸಾರಿದ್ದನು. ಆತನ ಸೈನ್ಯ ತಲಕಾಡಿನತ್ತ ಸಾಗಿ ಬರತೊಡಗಿತ್ತು. ಗಂಭೀರ ಗತಿಯಲ್ಲಿ ಹೆಜ್ಜೆ ಹಾಕುತ್ತಾ ಬರುತ್ತಿದ್ದ ರಾಜೇಂದ್ರ ಚೋಳನ ಕುದುರೆ ಮಾರ್ಗ ಮಧ್ಯದಲ್ಲಿ ಆತನ ನಿಯಂತ್ರಣವನ್ನು ಮೀರಿ ಸೇನೆಯ ಕಣ್ಣು ತಪ್ಪಿಸಿ ಓಡಲಾರಂಭಿಸಿತು. ಚೋಳರಾಜನನ್ನು ಹೊತ್ತ ಕುದುರೆ ಕಪಿಲಾ ನದಿಯ ನಡುವೆ ತಪೋನಿರತರಾಗಿದ್ದ ಶ್ರೀ ಶಿವರಾತ್ರಿ ಶಿವಯೋಗಿಗಳವರ ಬಳಿ ಬಂದು ಅವರಿಗೆ ಪ್ರದಕ್ಷಿಣೆ ಹಾಕತೊಡಗಿತು. ಕುದುರೆಯು ಶಿವಯೋಗಿಗಳವರನ್ನು ಪ್ರದಕ್ಷಿಣೆ ಮಾಡುವುದರಿಂದ ಶ್ರೋತ್ರಿಯೂರಿಗೆ ಪ್ರದಕ್ಷಿಣಾಪುರವೆಂಬ ಹೆಸರು ಬಂದಿತು. ಈ ಪ್ರದಕ್ಷಿಣಾಪುರವೇ ಮುಂದೆ ಜನಪದರ ಬಾಯಲ್ಲಿ ಸುತ್ತೂರು ಎಂಬ ಹೆಸರು ಪಡೆಯಿತು.
ಮಹಾಚಕ್ರವರ್ತಿ, ಸೌಖ್ಯವೇ? ತಮ್ಮ ಆಶೀರ್ವಾದ ಪೂಜ್ಯರೇ. ಬಂದ ಕಾರಣ? ಕುದುರೆ ತಮ್ಮಲ್ಲಿಗೆ ಕರೆತಂದಿದೆ. ತಾವೇ ಕರೆಸಿಕೊಂಡು ಯಾವುದೋ ಯುದ್ಧಕ್ಕೆ ಬಂದಂತಿದೆ. ಅದು ತಲಕಾಡಿನ ಗಂಗನ ಮೇಲೆ. ಯುದ್ಧ ಅನಿವಾರ್ಯವೇ? ಅದರಿಂದ ಏನು ಲಾಭ? ಪ್ರಜೆಗಳಿಗೇನು ಸುಖ? ಯುದ್ಧ, ರಾಜ್ಯ ವಿಸ್ತಾರ ಕ್ಷತ್ರಿಯ ಧರ್ಮವಲ್ಲವೇ ಗುರುಗಳೇ? ಅದನ್ನು ಪಾಲಿಸುವುದು ರಾಜರಾದವರ ಕರ್ತವ್ಯವಲ್ಲವೇ? ರಾಜ್ಯ ವಿಸ್ತಾರ, ಅದಕ್ಕಾಗಿ ಕೊಲೆ ಸುಲಿಗೆ ಧರ್ಮವೇ? ರಾಜ್ಯ ವಿಸ್ತಾರದ ನೆಪದಲ್ಲಿ ಭೂಮಿಯ ಒಡೆತನ ಸ್ಥಾಪಿಸುವುದು ನಿಜವಾದ ಧರ್ಮವಲ್ಲ. ಇತರ ರಾಜರುಗಳೊಡನೆ ಸೌಹಾರ್ದ ಸಂಬಂಧವನ್ನು ಬೆಳೆಸುತ್ತಾ ಪ್ರಜೆಗಳಲ್ಲಿ ಸುಖ ಶಾಂತಿ ಉಂಟು ಮಾಡುವುದೇ ನಿಜವಾದ ರಾಜಧರ್ಮವಲ್ಲವೇ? ಅಂತಹ ರಾಜ್ಯವನ್ನು ಸ್ಥಾಪಿಸಿ ಜನರ ಹೃದಯ ಸಾಮ್ರಾಜ್ಯದ ಚಕ್ರವರ್ತಿಯಾಗಬಾರದೇಕೆ? ಅದೇ ಶಾಶ್ವತವಾದ ಚಕ್ರವರ್ತಿ ಸ್ಥಾನ ಅಲ್ಲವೇ? ನಿಜ. ತಾವು ಹೇಳುತ್ತಿರುವುದು ನನ್ನ ಕಣ್ಣುಗಳನ್ನು ತೆರೆಸುತ್ತಿದೆ. ಆದರೆ ಬೇರೆ ರಾಜರುಗಳು ಹಾಗೆ ನಡೆದುಕೊಳ್ಳಬೇಕಲ್ಲವೇ ಗುರುಗಳೇ? ಮುಂದೆ ತಾವು ಮಾರ್ಗದರ್ಶನ ಮಾಡಿದಂತೆಯೇ ನಡೆದುಕೊಳ್ಳುತ್ತೇನೆ. ಒಬ್ಬರು ಸೌಹಾರ್ದ ಭಾವನೆಯನ್ನು ಬಯಸಿದರೆ ಇತರರು ತಾವಾಗಿಯೇ ಸ್ಪಂದನೆ ನೀಡುವುದು ಸಹಜ. ಗಂಗರಾಜ, ರಾಚಮಲ್ಲ ಮತ್ತು ನೀವು ಯುದ್ಧವನ್ನು ತೊರೆದು ಸಹೋದರರಂತೆ ಬಾಳಬೇಕು. ಇದರಿಂದ ಸಮಾಜದಲ್ಲಿ ಪ್ರಾಣಹಾನಿ ತಪ್ಪುತ್ತದೆ, ನೆಮ್ಮದಿ ಉಂಟಾಗುತ್ತದೆ, ನಿಮ್ಮ ನಡೆ ಇತರರಿಗೆ ಆದರ್ಶವಾಗುತ್ತದೆ. ಅಪ್ಪಣೆ ಗುರುದೇವ. ತಮ್ಮ ಸನ್ನಿಧಿಯಲ್ಲಿಯೇ ಅಂತಹ ಒಂದು ಹೃದಯ ಪರಿವರ್ತನೆಯ ಕಾರ್ಯ ನಡೆಯಬೇಕು. ಬಾ ಗಂಗರಾಜ. ನಿನಗೆ ಮಂಗಳವಾಗಲಿ. ತಮ್ಮ ದರ್ಶನವೇ ಮಂಗಳಕರ. ಈಗ ನಿನ್ನಿಂದ ಮಂಗಳಕರವಾದ ಒಂದು ಕಾರ್ಯವಾಗಬೇಕು. ಗುರುದೇವ, ನನ್ನಿಂದಲೇ ತಾವು ಅಪ್ಪಣೆ ಇತ್ತರೆ ಆ ಕಾರ್ಯವನ್ನು ಶಿರಸಾವಹಿಸಿ ಮಾಡುತ್ತೇನೆ. ಯುದ್ಧದಿಂದ ಕೇವಲ ಮನಃಕಲಹ ಮಾತ್ರ. ಅದರಿಂದ ನೆಮ್ಮದಿ ಹಾಳಾಗುತ್ತದೆ, ಪ್ರಜೆಗಳ ಪ್ರಾಣಹಾನಿ ಕೂಡ ಸಂಭವಿಸುತ್ತದೆ. ಗುರುದೇವ, ನಾನೆಂದು ಚೋಳರ ಮೇಲೆ ಆಕ್ರಮಣ ಮಾಡಿದವನಲ್ಲ. ಆದರೆ ಅವರೇ ನಮ್ಮ ಮೇಲೆ ಅನೇಕ ಬಾರಿ ಯುದ್ಧಕ್ಕೆ ಬಂದಿದ್ದಾರೆ. ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಅದು ಕ್ಷತ್ರಿಯರ ಸಾಮಾನ್ಯ ಧರ್ಮ. ಇದು ಕ್ಷಾತ್ರ ಮಾತುಗಳ ಸಮಯವಲ್ಲ. ನೀವಿಬ್ಬರು ಯುದ್ಧವನ್ನು ಕೈಬಿಟ್ಟು ನಿಮ್ಮ ಮನಸ್ಸನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ. ಇದು ಇಬ್ಬರಿಗೂ ಶ್ರೇಯಸ್ಕರ. ಗುರುಗಳೇ, ನನ್ನ ಒಳಗಣ್ಣನ್ನು ತೆರೆಸಿ ನನ್ನ ಬದುಕಿನ ಬೆಳಕನ್ನು ತೋರಿಸಿದಿರಿ. ತಾವು ನಮ್ಮ ರಾಜ್ಯಕ್ಕೆ ಆಗಮಿಸಿ ಅಲ್ಲಿಯೇ ನೆಲೆಸಿ ನಮಗೆ ರಾಜಗುರುಗಳಾಗಿ ಮಾರ್ಗದರ್ಶನ ನೀಡಿ ಆಶೀರ್ವದಿಸುತ್ತಿರಬೇಕು. ನಾವು ಎಲ್ಲಿದ್ದರೂ ನಮ್ಮ ಆಶೀರ್ವಾದ ನಿಮಗೆ ಇದ್ದೇ ಇರುತ್ತದೆ. ನೀವು ಸದಾ ಕಾಲ ಹೀಗೆಯೇ ಸೌಖ್ಯದಿಂದ ಬಾಳಿ. ನಾವು ಸದಾ ಸಂಚರಿಸುವವರು. ನಮಗೆ ಯಾವ ನಿರ್ದಿಷ್ಟ ನೆಲೆ ಎಂಬುದಿಲ್ಲ. ಹೀಗೆ ಸಂಚರಿಸುತ್ತಲೇ ಇರುತ್ತೇವೆ. ಇಲ್ಲಿ ಪ್ರಕೃತಿ ಸೌಂದರ್ಯವಿದೆ, ಪ್ರಶಾಂತತೆ ಇದೆ. ಸದ್ಯಕ್ಕೆ ಇಲ್ಲಿಯೇ ಇರುತ್ತೇವೆ. ಗುರುಗಳೇ, ತಾವು ಅಲ್ಲಿಗೆ ದಯಮಾಡಿಸಲು ಒಪ್ಪದಿದ್ದಲ್ಲಿ ಇಲ್ಲಿಯೇ ನೆಲೆ ನಿಂತು ನಮ್ಮನ್ನು ಕೊರೆಯಬೇಕು. ತಮಗಾಗಿ ಇಲ್ಲಿಯೇ ಮಠ ಸ್ಥಾಪಿಸಲಾಗುವುದು. ತಾವು ಸಮ್ಮತಿಸಿ ನೆಲೆಸಬೇಕು. ಆಗಬಹುದು.
ನಿಮ್ಮ ಅಪೇಕ್ಷೆಯಂತೆಯೇ ಆಗಲಿ. ಅನುಗ್ರಹಿತನಾದೆ ಗುರುವರ್ಯ. ಹೀಗೆ ಶಾಂತಿಯ ಅಸ್ಥಿಭಾರದ ಮೇಲೆ ಸ್ಥಾಪನೆಗೊಂಡ ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠವು ಜಗದ್ಗುರು ಶ್ರೀ ಶಿವರಾತ್ರೀಶ್ವರರ ಆಶೀರ್ವಾದದಿಂದ ಲೋಕ ಕಲ್ಯಾಣಕ್ಕೆ ಅರ್ಪಿತವಾಯಿತು. ಶ್ರೀಮಠಕ್ಕೆ ಮುಂದೆ ಪೀಠಾಧಿಪತಿಗಳಾಗಿ ಬಂದ ಒಬ್ಬೊಬ್ಬರದು ಒಂದೊಂದು ಯಶೋಗಾಥೆ. ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರರ ತರುವಾಯ ಪೀಠಾಧಿಪತಿಗಳಾದವರು ಶ್ರೀ ಈಶಾನೇಶ್ವರ ಮಹಾಸ್ವಾಮಿಗಳವರು. ಶ್ರೀಗಳ ಬಗ್ಗೆ ಅಪಾರ ಗೌರವ ಹೊಂದಿದ್ದ ರಾಜೇಂದ್ರ ಚೋಳನು ಸುತ್ತೂರಿನ ಅಭಿವೃದ್ಧಿಯ ಹೊಣೆಯನ್ನು ಹೊತ್ತುಕೊಂಡನು. ಕಲ್ಯಾಣ ಕ್ರಾಂತಿಯ ನಂತರ ಚದುರಿದ ಶರಣರ ಒಂದು ಗುಂಪು ಮುಸುಡಿ ಚೌಡಯ್ಯನವರ ನೇತೃತ್ವದಲ್ಲಿ ಬಂದಾಗ ಅವರಿಗೆ ಜಗದ್ಗುರು ಶ್ರೀ ಶಿವರಾತ್ರಿ ನಿಜಲಿಂಗ ಮಹಾಸ್ವಾಮಿಗಳು ಆಶ್ರಯ ನೀಡಿದರು. ಶ್ರೀ ಜಗದ್ಗುರು ಸಿದ್ಧಾನಂದ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಕಾಲದಲ್ಲಿ ತಪಸ್ವಿಗಳಾದ ಶ್ರೀ ಮಲಯ ಮಹಾದೇಶ್ವರರು ಸುತ್ತೂರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದರು. ಮಹದೇಶ್ವರರಿಗೆ ಶ್ರೀಗಳು ಸನ್ಯಾಸ ದೀಕ್ಷೆ ಹಾಗೂ ಕಾಯಕ ದೀಕ್ಷೆಯನ್ನು ನೀಡಿದರು. ಇಲ್ಲಿದ್ದಷ್ಟು ಕಾಲವು ಮಹದೇಶ್ವರರು ರಾಗಿ ಬೀಸುವ ಕಾಯಕವನ್ನು ಮಾಡಿದರು. ಅದಕ್ಕೆ ಸಾಕ್ಷಿಯಾಗಿ ಅವರು ಬಳಸುತ್ತಿದ್ದ ರಾಗಿ ಕಲ್ಲು ಇಂದಿಗೂ ಶ್ರೀಮಠದಲ್ಲಿ ಪೂಜೆಗೊಳ್ಳುತ್ತಿದೆ. ಶ್ರೀ ಕಪಿಲಿ ನಂಜುಂಡ ದೇಶಿಕೇಂದ್ರ ಮಹಾಸ್ವಾಮಿಗಳು ಇವರ ಕಾಲದಲ್ಲಿ ಸುತ್ತೂರಿನ ಪಕ್ಕದಲ್ಲಿರುವ ಬೊಕ್ಕಳ್ಳಿ ಗ್ರಾಮದಲ್ಲಿ ಉಂಟಾದ ಕಾಲರಾ ಮಹಾಮಾರಿಯಿಂದ ಜನ ಭೀತರಾದಾಗ ಅವರಿಗೆ ಧೈರ್ಯ ತುಂಬಿ ಆಶ್ರಯ ನೀಡಿದರು. ಶ್ರೀ ಚನ್ನವೀರ ದೇಶಿಕೇಂದ್ರ ಮಹಾಸ್ವಾಮಿಗಳು ಇವರು ಧರ್ಮ ತತ್ವದ ವಿಚಾರಗಳನ್ನು ತಿಳಿಸಿ ಜನತೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನುಂಟು ಮಾಡಿದರು. ಶ್ರೀ ಸಿದ್ಧಮಲ್ಲ ಶಿವಯೋಗಿ ಮಹಾಸ್ವಾಮಿಗಳು ಇವರು ಧರ್ಮ ತತ್ವ ವಿಶಾರದರಾಗಿದ್ದರು. ವಿರಕ್ತ ತೋಂಟದಾರಿನ ಸಿದ್ದೇಶ್ವರ ಪುರಾಣದಲ್ಲಿ ಶ್ರೀಗಳನ್ನು ಸ್ತುತಿಸಲಾಗಿದೆ. ಶ್ರೀ ಪರ್ವತೇಂದ್ರ ಶಿವಯೋಗಿ ಮಹಾಸ್ವಾಮಿಗಳು ಮಹಾನ್ ಶಿವಯೋಗಿಗಳಾಗಿದ್ದರು. ಶ್ರೀ ಭಂಡಾರಿ ಬಸಪ್ಪ ಒಡೆಯರ್ ಮಹಾಸ್ವಾಮಿಗಳ ಕಾಲದಲ್ಲಿ ಉಮ್ಮತ್ತೂರಿನ ಪಾಳೆಗಾರರು ಹಾಗೂ ವಿಜಯನಗರದ ಅರಸರು ಶ್ರೀಮಠಕ್ಕೆ ದಾನ ದತ್ತಿಗಳನ್ನು ನೀಡಿದರು. ಮಧ್ಯಕಾಲೀನ ಕರ್ನಾಟಕದ ಧಾರ್ಮಿಕ ಚರಿತ್ರೆಯಲ್ಲಿ ಎಡೆಯೂರು ಸಿದ್ಧಲಿಂಗೇಶ್ವರರದು ಬಹುದೊಡ್ಡ ಹೆಸರು. ಸುತ್ತೂರು ಶ್ರೀ ಕ್ಷೇತ್ರದ 10ನೇ ಪೀಠಾಧಿಪತಿಗಳಾದ ಶ್ರೀ ಕೂಗಲೂರು ನಂಜುಂಡ ದೇಶಿಕೇಂದ್ರರು ಹಾಗೂ 11ನೇ ಪೀಠಾಧಿಪತಿಗಳಾದ ಶ್ರೀ ಘನಲಿಂಗ ಶಿವಯೋಗಿಗಳ ಕಾಲದಲ್ಲಿ ಸಿದ್ಧಲಿಂಗೇಶ್ವರರು ತಮ್ಮ ಶಿಷ್ಯರೊಡಗೂಡಿ ಸುತ್ತೂರು ಕ್ಷೇತ್ರಕ್ಕೆ ಆಗಮಿಸಿದ್ದರು. ಮುಂದೆ ಶ್ರೀ ಘನಲಿಂಗ ಶಿವಯೋಗಿಗಳು ಸಿದ್ಧಲಿಂಗೇಶ್ವರರ ಜೊತೆ ದೇಶ ಸಂಚಾರಕ್ಕೆ ಹೊರಡುತ್ತಾರೆ. ಶ್ರೀ ಘನಲಿಂಗ ಶಿವಯೋಗಿಗಳು ವಚನಕಾರರಾಗಿಯೂ ಪ್ರಸಿದ್ಧರಾಗಿದ್ದಾರೆ. ಶ್ರೀ ಇಮ್ಮಡಿ ಶ್ರೀ ಶಿವರಾತ್ರೀಶ್ವರ ಮಹಾಸ್ವಾಮಿಗಳು ಪಶುವೈದ್ಯ ಮಂತ್ರವೈದ್ಯರಾಗಿದ್ದ ಪೂಜ್ಯರು, ಪ್ರಸಿದ್ಧ ಗಮಕಿಗಳು ಹಾಗೂ ಪ್ರವಚನಕಾರರೂ ಆಗಿದ್ದರು.
ಶ್ರೀ ಚನ್ನಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳು ನಾಟಿ ವೈದ್ಯವನ್ನು ಬಲ್ಲವರಾಗಿದ್ದರು. ತಮ್ಮ ಬಳಿಗೆ ಬಂದ ರೋಗಿಗಳಿಗೆ ಔಷಧೋಪಚಾರ ಮಾಡುತ್ತಿದ್ದರು. ಶ್ರೀ ಗುರುರಂಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಇವರು ಶಾಸ್ತ್ರ ಪ್ರವೀಣರಾಗಿದ್ದರು. ಪ್ರವಚನ ನೀಡುವ ಮೂಲಕ ಜನರಲ್ಲಿ ಧಾರ್ಮಿಕ ಜಾಗೃತಿಯನ್ನುಂಟು ಮಾಡಿದರು. ಶ್ರೀ ಗುರು ಚನ್ನಬಸವ ಶಿವಯೋಗಿ ಮಹಾಸ್ವಾಮಿಗಳು ಇವರ ಶಿವತತ್ವ ಪಾಂಡಿತ್ಯವನ್ನು ಮೆಚ್ಚಿದ ಮೈಸೂರಿನ ಅರಸರು ಶ್ರೀರಂಗಪಟ್ಟಣದಲ್ಲಿ ಮಠವೊಂದನ್ನು ಕಟ್ಟಿಸಿಕೊಟ್ಟರು. ಶ್ರೀ ಗುರು ಪಂಚಾಕ್ಷರ ದೇಶಿಕೇಂದ್ರ ಮಹಾಸ್ವಾಮಿಗಳು ಪಂಚಾಕ್ಷರಿ ಗುರುಗಳೆಂದೇ ಖ್ಯಾತರಾಗಿದ್ದರು. ಶ್ರೀ ಚಿದ್ಘನ ಶಿವಯೋಗಿ ಮಹಾಸ್ವಾಮಿಗಳು ಇವರು ಪಿರಿಯಾಪಟ್ಟಣ, ಕೊಡಗು ಮುಂತಾದ ಕಡೆಗಳಲ್ಲಿ ಸಂಚರಿಸಿ ಧರ್ಮ ಪ್ರಚಾರ ಮಾಡಿದರು. ಶ್ರೀ ಚನ್ನವೀರ ದೇಶಿಕೇಂದ್ರ ಮಹಾಸ್ವಾಮಿಗಳ ಕಾಲದಲ್ಲಿ ಹೈದರಾಲಿ ಖಾನನು ಶ್ರೀಮಠಕ್ಕೆ ಅನೇಕ ಕಾಣಿಕೆಗಳನ್ನು ನೀಡಿದ್ದನು. ಶ್ರೀ ಮಹಾಂತ ದೇಶಿಕೇಂದ್ರ ಮಹಾಸ್ವಾಮಿಗಳು ಇವರು ಮೈಸೂರು ನಂಜನಗೂಡಿನ ಸುತ್ತಮುತ್ತ ಅನೇಕ ಕಡೆ ಶ್ರೀಮಠದ ಶಾಖೆಗಳನ್ನು ಸ್ಥಾಪಿಸಿ ಧರ್ಮ ಪ್ರಚಾರ ಕೈಗೊಂಡರು. ಶ್ರೀ ಸಿದ್ಧಮಲ್ಲ ಶಿವಯೋಗಿ ಮಹಾಸ್ವಾಮಿಗಳು ಇವರು ಮುಡುಕುತೊರೆಯಲ್ಲಿ ಸುತ್ತೂರು ಶಾಖಾ ಮಠವನ್ನು ಸ್ಥಾಪಿಸಿ ಅದಕ್ಕೆ ನಾಡಮಠವೆಂದು ಹೆಸರಿಟ್ಟರು. ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವೈದ್ಯಕೀಯ ನೈಪುಣ್ಯವನ್ನು ಗಳಿಸಿದ್ದರು. ಮುಂದೆ 22ನೇ ಪೀಠಾಧಿಪತಿಗಳಾಗಿ ಬಂದ ಶ್ರೀಪಟ್ಟದ ಶಿವರಾತ್ರೀಶ್ವರರು 3 ಕೋಟಿಗೂ ಹೆಚ್ಚು ಪಂಚಾಕ್ಷರಿ ಮಂತ್ರಗಳನ್ನು ಬರೆದು ಮಂತ್ರ ಮಹರ್ಷಿಗಳೆಂದೇ ಪ್ರಖ್ಯಾತರಾದರು. ಶ್ರೀಗಳವರು ಶ್ರೀಮಠದ ಲೆಕ್ಕಪತ್ರಗಳು, ದಾಖಲೆಗಳನ್ನು ವ್ಯವಸ್ಥಿತವಾಗಿ ಇಡುವುದು, ಆಸ್ತಿಗಳ ಸಂರಕ್ಷಣೆ, ಸೋಮೇಶ್ವರ, ವೀರಭದ್ರೇಶ್ವರ ದೇವಾಲಯಗಳ ಜೀರ್ಣೋದ್ಧಾರ ಮುಂತಾದ ಹಲವಾರು ಕಾರ್ಯಗಳ ಮೂಲಕ ಶ್ರೀಮಠದ ಇತಿಹಾಸಕ್ಕೆ ವಿಶೇಷ ಆಯಾಮವನ್ನು ತಂದುಕೊಟ್ಟರು. ಅದೊಂದು ಬೆಳಗಿನ ಜಾವ ಮಂತ್ರ ಮಹರ್ಷಿಗಳು ಪೂಜೆ ಮುಗಿಸಿ ಧ್ಯಾನಾಸಕ್ತರಾಗಿರುವಾಗ ದಿವ್ಯ ದೃಷ್ಟಿಯೆಂದು ಗೋಚರವಾಗುತ್ತದೆ. ಮುಂದಿನ ಉತ್ತರಾಧಿಕಾರಿಗಳ ಬಗ್ಗೆ ಹೊಳವು ಮೂಡುತ್ತದೆ. ಅದೇ ವೇಳೆಗೆ ಮಲ್ಲಿಕಾರ್ಜುನ ದೇವರು ಮತ್ತು ಮರಮ್ಮಣ್ಣಿ ದಂಪತಿಗಳು ಶ್ರೀಮಠಕ್ಕೆ ಬರುತ್ತಾರೆ. ಶಿವನು ನಿಮಗೆ ಒಳ್ಳೆಯದನ್ನು ಮಾಡಲಿ. ಏನು ಮಲ್ಲಿಕಾರ್ಜುನಪ್ಪ, ಮುಂಜಾನೆಯೇ ಆಗಮಿಸಿದ್ದೀರಿ? ಬುದ್ಧಿ, ಮರಮ್ಮಣ್ಣಿಗೆ ಸುಖಪ್ರಸವವಾಗಲೆಂದು ತಮ್ಮ ಆಶೀರ್ವಾದ ಬೇಡಲು ಬಂದಿದ್ದೇವೆ. ನೀವು ಮಠವನ್ನು ಪ್ರವೇಶಿಸುವಾಗಲೇ ಶಿವರಾತ್ರೀಶ್ವರರು ಸೂಚನೆಯನ್ನು ನೀಡಿದರು. ಹಾಗಾದರೆ ಆ ಶಿವನ ಕೃಪೆ ನಮ್ಮ ಮೇಲಿದೆ ಎಂದಾಯಿತು? ಹೌದು ಮಲ್ಲಿಕಾರ್ಜುನಪ್ಪ, ಪುಣ್ಯವಂತ ಮಗ ನಿಮಗೆ ಜನಿಸುತ್ತಾನೆ. ನಾವು ಅಂತಹ ಭಾಗ್ಯಶಾಲಿಗಳೇ ಬುದ್ಧಿ. ಎಲ್ಲ ತಮ್ಮ ಆಶೀರ್ವಾದ ಬುದ್ಧಿ. ಎಲ್ಲ ಶಿವನಿಚ್ಛೆ ತಾಯಿ. ಆದರೆ ಆ ಮಗು ಶ್ರೀಮಠದ ಸೇವೆಗೆ ಮೀಸಲಾಗಬೇಕು. ಶಿವರಾತ್ರೀಶ್ವರರ ಸೂಚನೆ ಹಾಗೆ ಆಗಿದೆ. ಬುದ್ಧಿ, ಹೌದು ತಾಯಿ, ನಿನ್ನ ಗರ್ಭದಲ್ಲಿ ಜನಿಸುವ ಪುತ್ರ ಸಾಮಾನ್ಯನಲ್ಲ. ಮುಂದೆ ಆತ ಮಹಾನ್ ಚೈತನ್ಯವಾಗಿ ಬೆಳೆದು ಮಹಾಮಹಿಮನಾಗಿ ಬೆಳಗುವನು. ಸಮಾಜವೇ ಕೊಂಡಾಡುವಂತಹ ಮಹಾಪುರುಷನಾಗುವನು. ಸಾವಿರಾರು ಜನರ ಬದುಕಿಗೆ ಬೆಳಕಾಗುವನು. ತ್ರಿವಿಧ ದಾಸೋಹಿಯಾಗಿ ಶ್ರೀಮಠದ ಕೀರ್ತಿಯನ್ನು ಎತ್ತಿ ಹಿಡಿಯುವನು. ತಮ್ಮ ಆಶೀರ್ವಾದದಂತೆಯೇ ಆಗಲಿ. ನಿಮಗೆ ಒಳ್ಳೆಯದಾಗಲಿ. ನಿರೀಕ್ಷೆಯಂತೆ ನರನಾಮ ಸಂವತ್ಸರದ ಭಾದ್ರಪದ ಶುಕ್ಲ ಪಾಡ್ಯಮಿ 29ನೇ ಆಗಸ್ಟ್ 1916ರಂದು ಆ ಕಾರುಣಿಕ ಶಿಶು ಜನಿಸಿತು. ಕೆಲವು ತಿಂಗಳ ನಂತರ ದಂಪತಿಗಳಿಬ್ಬರೂ
ಮಗುವನ್ನು ಶ್ರೀಮಠಕ್ಕೆ ಸಮರ್ಪಿಸಿದರು. ಮಂತ್ರ ಮಹರ್ಷಿಗಳು ಮಗುವಿಗೆ ಶಿವರಾತ್ರಿ ರಾಜೇಂದ್ರ ಎಂದು ನಾಮಕರಣ ಮಾಡಿದರು. ಶ್ರೀ ರಾಜೇಂದ್ರರು ಮಂತ್ರ ಮಹರ್ಷಿಗಳ ಕರಕಮಲ ಸಂಜಾತರಾದರು. ಶ್ರೀ ರಾಜೇಂದ್ರರು 12ನೇ ವಯಸ್ಸಿಗೆ ಶ್ರೀಮಠದ 23ನೇ ಜಗದ್ಗುರುಗಳಾಗಿ ಪೀಠಾರೋಹಣ ಮಾಡಿದರು. ಪೂಜೆ ಪ್ರಸಾದವಾಯಿತೆ? ಆಯ್ತು ಬುದ್ಧಿ. ಪಾಠಗಳು ಹೇಗೆ ನಡೆಯುತ್ತಿವೆ? ತಮ್ಮ ಆಶೀರ್ವಾದದಿಂದ ಚೆನ್ನಾಗಿ ನಡೆಯುತ್ತಿವೆ. ಅಧ್ಯಯನದ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಅಪ್ಪಣೆ ಬುದ್ಧಿ. ಅಂದ ಹಾಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮನ್ನು ಮೈಸೂರಿಗೆ ಕಳುಹಿಸಬೇಕೆಂದಿದ್ದೇವೆ. ಅದಕ್ಕಾಗಿ ಅಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿದೆ. ನಿಮ್ಮೊಡನೆ ಕ್ಯಾತನಹಳ್ಳಿಯ ಶಿವರಾತ್ರಿಯಪ್ಪನನ್ನೂ ಕಳುಹಿಸಬೇಕೆಂದಿದ್ದೇವೆ. ಆಯ್ತು ಬುದ್ಧಿ. ನೀವಿನ್ನು ಹೋಗಿ ಬನ್ನಿ, ನಿಮಗೆ ಒಳ್ಳೆಯದಾಗಲಿ. ಮಂತ್ರ ಮಹರ್ಷಿಗಳ ಆಶಯದಂತೆ ರಾಜೇಂದ್ರ ಶ್ರೀಗಳಿಗೆ ಮತ್ತು ಅವರ ಜೊತೆಗೆ ಕ್ಯಾತನಹಳ್ಳಿ ಶಿವರಾತ್ರಿ ಸ್ವಾಮಿಗಳಿಗೆ ಮೈಸೂರಿನಲ್ಲಿ ವಾಸ್ತವ್ಯ ಕಲ್ಪಿಸಲಾಯಿತು. ಶ್ರೀ ಬಸವರಾಜ ಶಾಸ್ತ್ರಿಗಳನ್ನು ಗುರುಗಳಾಗಿ ನೇಮಿಸಲಾಯಿತು. ಒಮ್ಮೆ ಪಾಠ ಪ್ರವಚನಗಳನ್ನು ಮುಗಿಸಿ ರಸ್ತೆಯಲ್ಲಿ ನಡೆದು ಬರುತ್ತಿರುವಾಗ ಯಾವ ಊರು? ನಾನು ಹೆಗ್ಗಡ ದೇವನ ಕೋಟೆಯವನು. ಇವನು ಕೊಳ್ಳೇಗಾಲದವನು ಬುದ್ಧಿ. ಏನು ಓದ್ತಾ ಇದ್ದೀರಾ? ಏನೋ ಓದ್ತಿದ್ದೀವಿ ಬುದ್ಧಿ. ಊಟದ ಸಮಸ್ಯೆ. ಊಟಕ್ಕೆ ಹೇಗೋ ಏನೋ ವಾರದಾನದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಬುದ್ಧಿ. ಹೇಗೋ ನಡೀತಾ ಇದೆ. ಶಾಲೆಗೆ ತಡವಾಯ್ತು, ಬರ್ತೇವೆ ಬುದ್ಧಿ. ರಾಜೇಂದ್ರ ಶ್ರೀಗಳ ಮುಖವು ನೋವಿನಿಂದ ಬಾಡುವುದು. ಶ್ರೀಗಳವರು ನಡೆಯುತ್ತಿರುತ್ತಾರೆ. ಆದರೆ ಆ ಹುಡುಗನ ಮಾತು, ಎಲ್ಲಿ ಓದುವುದು ಬುದ್ಧಿ, ಊಟದ್ದೇ ದೊಡ್ಡ ಸಮಸ್ಯೆ, ಊಟದ್ದೇ ದೊಡ್ಡ ಸಮಸ್ಯೆ ಎಂಬ ಮಾತು ಅವರ ಮನಸ್ಸನ್ನು ಹಿಂಡುತ್ತಿತ್ತು.
ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ. ಅಯ್ಯೋ, ಹೇಗೋ ವ್ಯವಸ್ಥೆ ಮಾಡ್ಕೋತಾರೆ ಬಿಡಿ. ಅದೆಲ್ಲ ಸ್ವಾಮಿಗಳೇ, ನಮ್ಗೇನೋ ಗುರುಗಳು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಪಾಪ ಇವ್ರಿಗೆ ತೊಂದರೆ ಆಗ್ತಾ ಇದೆ. ಅವ್ರ ಚಿಂತೆ ನಮ್ಗೆ ಯಾಕೆ? ಅದಕ್ಕೇನ್ ಮಾಡಕ್ಕಾಗತ್ತೆ? ಹಾಗಂದ್ರೆ ಹೇಗೆ? ಅವರು ನಮ್ಮ ಹಾಗೆ ಅಲ್ವೇ? ಇಂಥ ವಿದ್ಯಾರ್ಥಿಗಳಿಗೆ ಏನಾದ್ರೂ ಸಹಾಯ ಮಾಡಬೇಕು ಅನ್ನಿಸ್ತದೆ. ವಿದ್ಯಾಭ್ಯಾಸಕ್ಕಾಗಿ ರಾಜೇಂದ್ರ ಶ್ರೀಗಳವರು ಮೈಸೂರಿಗೆ ಬಂದು ಸುಮಾರು 4 ವರ್ಷಗಳೇ ಸರಿದು ಹೋದು. ಶ್ರೀಗಳ ವಿದ್ಯಾಭ್ಯಾಸ ಸಾಂಗವಾಗಿ ನಡೆಯುತ್ತಿತ್ತು. ಶ್ರೀಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಸುಪ್ರಸಿದ್ಧ ವಿದ್ಯಾ ಕೇಂದ್ರವಾದ ಕಾಶಿಗೆ ಹೋಗಬೇಕು ಎಂಬ ಆಸೆ ಹೆಮ್ಮರವಾಗಿ ಬೆಳೆಯಿತು. ಬಾಲಕ ರಾಜೇಂದ್ರರ ಅಂತರಂಗದ ತುಂಬ ಕಾಶಿಯದೇ ಧ್ಯಾನ. ಹೀಗೆ ಇರುವಾಗ ಇನ್ನು ಏಕೆ ತಡ, ಕಾಶಿಗೆ ಹೊರಟು ಬಿಡು ಎಂದು ಅವರ ಮನಸ್ಸು ಮತ್ತೆ ಮತ್ತೆ ಹೇಳತೊಡಗಿತು. ಅದೊಂದು ದಿನ ರಾಜೇಂದ್ರ ಶ್ರೀಗಳವರು ಗುರುಗಳಿಗೆ ತಮ್ಮ ಆಸೆಯನ್ನು ತಿಳಿಸಿದರೆ ಅವರು ಒಪ್ಪಿಗೆ ಸೂಚಿಸಲಾರರು ಎಂದುಕೊಂಡು ಯಾರಿಗೂ ಹೇಳದೆ ರಾತ್ರಿ ಹೊತ್ತು ಕಾಶಿಗೆ ಹೊರಟು ಬಿಟ್ಟರು. ಕಾಶಿಗೆ ಬಂದ ಶ್ರೀಗಳ ಮೇಲೆ ಕಾಶಿಯ ಶ್ರೀ ಗೌರಿಶಂಕರ ಸ್ವಾಮಿಗಳ ನುಡಿಗಳು ಪ್ರಭಾವ ಬೀರಿದವು. ಅಂತೆಯೇ ಶ್ರೀಗಳ ಮನಸ್ಸಿನಲ್ಲಿ ದೊಡ್ಡ ಜಿಜ್ಞಾಸೆ. ಕಾಶಿಯಲ್ಲಿ ಓದಿದರೆ ಏನು? ಹೆಚ್ಚೆಂದರೆ ದೊಡ್ಡ ವಿದ್ವಾಂಸನಾಗಬಹುದು. ಆದರೆ ಅಲ್ಲಿ ಅಜ್ಞಾನದಲ್ಲಿ ಮುಳುಗಿರುವ ಸಹಸ್ರಾರು ಮಕ್ಕಳು ಅಕ್ಷರ ಕಲಿಯಲು ಅನ್ನ ಆಶ್ರಯವಿಲ್ಲದೆ ಕಷ್ಟಪಡುತ್ತಿದ್ದಾರೆ. ಅಂಥವರಿಗೆ ಸಹಾಯ ಮಾಡಬೇಕಾದದ್ದೇ ಸನ್ಯಾಸಿಯ ಪಾಲಿನ ಕರ್ತವ್ಯವಲ್ಲವೇ ಎಂದರಿತು ಕಾಶಿಯಿಂದ ಹಿಂತಿರುಗಿ ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಕ್ಯಾತನಹಳ್ಳಿ ವಿದ್ಯಾರ್ಥಿ ನಿಲಯದ ಹೊಣೆಯನ್ನು ವಹಿಸಿಕೊಂಡರು. ಒಂದು ದಿನ ಯಾರಪ್ಪ ನೀನು? ಏಕಪ್ಪ ಇಲ್ಲಿ ಮಲಗಿದ್ಯಾ? ಏನಾಗಿದೆ? ಓದಲೆಂದು ಮೈಸೂರಿಗೆ ಬಂದಿದ್ದೇನೆ ಬುದ್ಧಿ. ಊಟಕ್ಕೆ ತೊಂದರೆ ಆಯಿತು. ವಿಚಾರಿಸಲಾಗಿ ಸುತ್ತೂರು ಶ್ರೀಗಳನ್ನು ನೋಡು ಎಂದು ಕೆಲವರು ಹೇಳಿದರು. ಬಂದೆ. 2 ದಿನಗಳಿಂದ ಊಟವಿಲ್ಲ. ಜ್ವರ ಪೀಡಿತನಾಗಿ ಸುಸ್ತಾಗಿ ಇಲ್ಲಿ ಮಲಗಿದ್ದೆ. ಸರಿ, ಒಳಗೆ ಬಾ. ನೋಡು, ನೀನು ಇಲ್ಲೇ ಇಟ್ಕೊಂಡು ಚೆನ್ನಾಗಿ ಓದು. ನಿನಗೆ ಯಾವ ಕೊರತೆಯೂ ಇರುವುದಿಲ್ಲ. ತಮ್ಮ ಆಶೀರ್ವಾದ ಬುದ್ಧಿ. ಹೋಗು, ಮುಖ ತೊಳೆದು ಭಸ್ಮ ಧರಿಸಿ ಪ್ರಸಾದ ಮಾಡು. ಹೀಗೆ ಮೈಸೂರಿನಲ್ಲಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಆಶ್ರಯವಿತ್ತ ರಾಜೇಂದ್ರ ಶ್ರೀಗಳವರು ಮುಂದೆ ಗ್ರಾಮೀಣ ಪ್ರದೇಶಗಳಲ್ಲಿಯೂ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸಿದರು. ಪೂಜ್ಯರು ಹಳ್ಳಿಗೆ ತೆರಳಿದಾಗ ಶ್ರೀಗಳನ್ನು ಗ್ರಾಮಸ್ಥರು ಆದರದಿಂದ ಬರಮಾಡಿಕೊಂಡು ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆಗಾಗಿ ದವಸ ಧಾನ್ಯಗಳನ್ನು ನೀಡುತ್ತಿದ್ದರು.
ಟಿ ನರಸೀಪುರ, ಚಾಮರಾಜನಗರ, ರಾಮಾಪುರ, ಕೃಷ್ಣರಾಜನಗರ ಇಲ್ಲೆಲ್ಲ ವಿದ್ಯಾರ್ಥಿ ನಿಲಯಗಳು ಆರಂಭವಾದವು. ವಿದ್ಯಾರ್ಥಿಗಳ ಸಂಖ್ಯೆ ದಿನ ದಿನಕ್ಕೆ ಹೆಚ್ಚುತ್ತಾ ಹೋಯಿತು. ಆಗ ಯುದ್ಧದ ಕಾಲ. ಅಂದಿನ ವಿದ್ಯಾರ್ಥಿಗಳಿಗೆ ಆಹಾರ ಒದಗಿಸುವುದು ತುಂಬಾ ಕಷ್ಟವಾಗುತ್ತಿತ್ತು. ಒಮ್ಮೆ ಶ್ರೀಗಳವರು ವಿದ್ಯಾರ್ಥಿ ನಿಲಯಕ್ಕೆ ಬಂದಾಗ ಅಡುಗೆಯವರು ಬಂದು, ಮಕ್ಕಳದೆಲ್ಲ ಪ್ರಸಾದ ಆಯ್ತೇನು? ಇಲ್ಲ ಬುದ್ಧಿ, 2 ದಿನದ ಹಿಂದೆಯೇ ಅಕ್ಕಿ ಬೇಳೆ ಎಲ್ಲ ಮುಗ್ದೋಯ್ತು. ಸ್ವಲ್ಪ ರಾಗಿ ಇತ್ತು, ಅದರಲ್ಲಿ ಗಂಜಿ ಕಾಯಿಸಿದ್ದೆ, ಅದನ್ನು ಕುಡಿದು ಮಲ್ಗವ್ರೆ ಬುದ್ಧಿ. ಅಂಗಡಿಯವನ ಬಳಿ ಸಾಮಾನು ತರಲಿಲ್ವೇ? ಅಂಗಡಿಯವನು ಹಳೆಯ ಬಾಕಿ ಹಣ ಕೊಡದೆ ಹೊಸ ಸಾಲ ಕೊಡೋದಿಲ್ಲ ಅಂದ ಬುದ್ಧಿ. ಶಿವ ಶಿವ. ಇಲ್ಲಿ ನೋಡು ಬುದ್ಧಿ, ಆ ವಸ್ತ್ರ ತೆಗೆದುಕೊಂಡ. ನೋಡು, ಇದನ್ನ ತೆಗೆದುಕೊಂಡು ಹೋಗಿ ಗಿರ್ವಿ ಇಟ್ಟು ಬರೋ ಹಣದಲ್ಲಿ ಅಂಗಡಿಯವನ ಹಳೆ ಸಾಲ ತೀರಿಸಿ ಉಳಿದ ಹಣಕ್ಕೆ ಅಡುಗೆಗೆ ಬೇಕಾದ ಸಾಮಾನುಗಳನ್ನು ತಂದು ಪ್ರಸಾದ ಮಾಡಿ ಮಕ್ಕಳಿಗೆ ಬಳಸು. ಬುದ್ಧಿ, ಇದು ತಂಬಳಿ ಸದಾ ಇರಬೇಕಾದದ್ದು. ಮಕ್ಕಳಿಗಾಗಿ ತಾವು ಇದನ್ನ ಗಿರ್ವಿ ಇಡುವುದೇ? ಅಲ್ಲಪ್ಪ, ಸನ್ಯಾಸಿಗಳಿಗೆ ಇದು ಮುಖ್ಯವೇ? ಇದು ಲಿಂಗಕ್ಕೆ ಆಶ್ರಯವನ್ನು ನೀಡುವ ವಸ್ತು. ಇದರಿಂದ ಹಸಿದವರಿಗೆ ಅನ್ನ ಸಿಕ್ಕಿ ಅವರು ಸಂತೋಷಪಟ್ಟರೆ ಅದಕ್ಕಿಂತ ಬೇರೆ ಪೂಜೆ ಬೇಕೆ? ಮಕ್ಕಳು ಬರೀ ಹೊಟ್ಟೆಲಿದ್ರೆ ಓದು ಅವ್ರ ತಲೆ ಹತ್ತೋದಿಲ್ಲ ಅಲ್ವಾ? ಪರೀಕ್ಷೆ ಹತ್ತಿರ ಬರ್ತಾ ಇದೆ. ತಡ ಮಾಡಬೇಡ, ಹೋಗು. ನಾ ಹೇಳ್ದಂತೆ ಮಾಡು, ಹೋಗು. ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ವಿದ್ಯಾರ್ಥಿ ನಿಲಯಗಳ ಜೊತೆಗೆ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಗಳು, ಕಾಲೇಜುಗಳು ಪ್ರಾರಂಭವಾಗುತ್ತವೆ. ಇವುಗಳ ಆಡಳಿತ ನಿರ್ವಹಣೆಗಾಗಿ 1954ರಲ್ಲಿ JSS ಮಹಾವಿದ್ಯಾಪೀಠದ ಸ್ಥಾಪನೆಯಾಯಿತು. ಸುತ್ತೂರು ಶ್ರೀಮಠಕ್ಕೂ ಮೈಸೂರು ಅರಮನೆಗೂ ಮೊದಲಿನಿಂದಲೂ ಅವಿನಾಭಾವ ಸಂಬಂಧ. ಶ್ರೀಮನ್ ಮಹಾರಾಜ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರು ಪೂಜ್ಯ ರಾಜೇಂದ್ರ ಶ್ರೀಗಳವರ ನಿಕಟವರ್ತಿಗಳಾಗಿದ್ದರು. ಆಗಾಗ ಶ್ರೀಗಳವರನ್ನು ಭೇಟಿಯಾಗುತ್ತಿದ್ದ ಮಹಾರಾಜರು ಜಗದ್ಗುರುಗಳವರ ಬಳಿ ಅನೇಕ ಧಾರ್ಮಿಕ ವಿಷಯಗಳನ್ನು ಕುರಿತು ಚರ್ಚಿಸಿ ಮಾರ್ಗದರ್ಶನ ಪಡೆಯುತ್ತಿದ್ದರು. ಒಮ್ಮೆ ಹೀಗೆಯೇ ಇರುವರು ಲೋಕಾಭಿರಾಮವಾಗಿ ಮಾತನಾಡುತ್ತಿರುವಾಗ, ಗುರುಗಳೇ, ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ತಮ್ಮ ಯೋಜನೆ ಏನು? ಇಂಜಿನಿಯರಿಂಗ್ ಕಾಲೇಜು ತೆರೆಯಲಾಗಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ ಕಲ್ಪಿಸಲಾಗಿದೆ. ನೀವೇ ಕೊಟ್ಟಿರೋ ಹಸುವಿನ ಕರೋಟೆ ಕಟ್ಟಡದಲ್ಲಿ ಸದ್ಯಕ್ಕೆ ಕಾಲೇಜು ನಡೆಸಲಾಗ್ತಾ ಇದೆ. ಸೂಕ್ತವಾದ ಜಾಗಕ್ಕಾಗಿ ನಾವು ಪ್ರಯತ್ನಿಸ್ತಾ ಇದ್ದೇವೆ. ಅದಕ್ಕೆ ಯಾಕೆ ಯೋಚನೆ ಬುದ್ಧಿ? ಹುಣಸೂರು ಭೋಗಾದಿ ರಸ್ತೆಯಲ್ಲಿ ನಮ್ಮದೊಂದು ವಿಶಾಲವಾದ ಜಾಗ ಇದೆ. ತಮಗದು ಸೂಕ್ತ ಅಂತ ಅನಿಸಿದರೆ ಶ್ರೀಮಠಕ್ಕೆ ಅದನ್ನ ಕೊಡ್ತೇವೆ. ತಮ್ಮ ಸಮಾಜ ಸೇವೆಯಲ್ಲಿ
ನಮಗೂ ಸ್ವಲ್ಪ ಪುಣ್ಯ ಲಭಿಸಲಿ. ಸಂತೋಷ. ಆದರೆ ತಾವು ಅದಕ್ಕೆ ಸೂಕ್ತ ಬೆಲೆ ತೆಗೆದುಕೊಳ್ಳಲೇಬೇಕು. ಆಯ್ತು, ತಾವೇ ಬೆಲೆ ವಿಚಾರಿಸ್ಕೊಡಿ ಬುದ್ಧಿ. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರೋ ಹಾಗೆ ತಮ್ಮ ಪುಣ್ಯ ಕಾರ್ಯದಲ್ಲಿ ನಮಗೂ ಭಾಗವಹಿಸೋದಕ್ಕೆ ಅವಕಾಶ ಕೊಡಿ. ಸಂತೋಷ. ತಮ್ಮಿಚ್ಛೆಯಂತೆ ಆಗಲಿ. ನಿಮ್ಮ ಈ ಲೋಕ ಕಲ್ಯಾಣದ ಕೆಲಸ ನಿರಾತಂಕವಾಗಿ ನಡೀಲಿ. ಪರಮ ಪೂಜ್ಯ ಜಗದ್ಗುರುಗಳ ಸಾಧನೆಗೆ ಮಾರುಹೋದ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರು ಪೂಜ್ಯರಿಗೆ ರಾಜಗುರು ತಿಲಕ ಎಂಬ ಬಿರುದನ್ನು ಕೊಟ್ಟು ಗೌರವಿಸಿದರು. ಶ್ರೀಗಳವರು ತಾವು ಅಂದುಕೊಂಡ ಕೆಲಸಗಳನ್ನೆಲ್ಲ ಕಾರ್ಯಗತ ಮಾಡುತ್ತಾ ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ನೀಡುತ್ತಾ ಬಂದರು. ಇಂಜಿನಿಯರಿಂಗ್ ಕಾಲೇಜ್, ಫಾರ್ಮಸಿ ಕಾಲೇಜ್, ಕಾನೂನು ಕಾಲೇಜ್, ವೈದ್ಯಕೀಯ ಕಾಲೇಜ್, ಹೀಗೆ ರಾಜ್ಯದ ನಾನಾ ಭಾಗಗಳಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ತೆರೆಯಲಾಯಿತು. ಶ್ರೀಮಠದ ಸಂಸ್ಥೆಗಳು ಬೆಳೆಯುತ್ತಾ ಹೋದವು. ಶಿಕ್ಷಣಕ್ಕಾಗಿ ಜೆಎಸ್ಎಸ್ ಮಹಾವಿದ್ಯಾಪೀಠ, ಆರೋಗ್ಯ ಸೇವೆಗಾಗಿ ಆಸ್ಪತ್ರೆ, ಸಂಸ್ಕೃತಿ ಸಂವರ್ಧನೆಗಾಗಿ ಕಲಾಮಂಟಪ, ಧರ್ಮ ಪ್ರಸಾರಕ್ಕಾಗಿ ಮಠಾಧಿಪತಿಗಳ ಗೋಷ್ಠಿ, ಧಾರ್ಮಿಕ ದತ್ತಿ, ಸಂಗೀತ ಸಭಾ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್, ಹೀಗೆ ಒಂದೇ ಎರಡೇ ಅವರು ಸ್ಥಾಪಿಸಿದ ಸಂಸ್ಥೆಗಳ ಸಂಖ್ಯೆ ನೂರಾರು. ವಿದೇಶಗಳಲ್ಲಿದ್ದ ಭಕ್ತರ ಕೋರಿಕೆಯ ಮೇರೆಗೆ ವಿದೇಶಗಳಿಗೂ ಭೇಟಿ ಕೊಟ್ಟರು. ಪೂಜ್ಯರ ಕಾಲದಲ್ಲಿ ಸಿದ್ಧಗಂಗೆ, ಚಿತ್ರದುರ್ಗ, ಸಿರಿಗೆರೆ, ಆದಿಚುಂಚನಗಿರಿ, ಉಜ್ಜಯಿನಿ, 3000 ಮಠ, ಅದಮಾರು, ಪೇಜಾವರ, ನಿಡುಮಾಮಿಡಿ, ಪರಕಾಲ ಮಠ, ರಾಮಕೃಷ್ಣಾಶ್ರಮ, ಶ್ರವಣ ಬೆಳಗೊಳ, ಗಣಪತಿ ಸಚ್ಚಿದಾನಂದ ಆಶ್ರಮಗಳ ಶ್ರೀಗಳವರುಗಳು, ಶಿವಬಾಲಯೋಗಿಗಳು, ಸ್ವಾಮಿ ರಾಮರವರು, ಶ್ರೀ ವೀರೇಂದ್ರ ಹೆಗ್ಗಡೆಯವರು, ಬುದ್ಧ ರಕ್ಷಿತ ತೇರ ಮೊದಲಾದ ಪೂಜ್ಯರು, ಅನೇಕ ಸಾಧು ಸಂತರು ಶ್ರೀಮಠಕ್ಕೆ ಆಗಮಿಸಿದ್ದರು. ರಾಷ್ಟ್ರಪತಿಗಳಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಶ್ರೀ ಜ್ಞಾನಿ ಜೈಸಿಂಗ್, ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಕೆಂಗಲ್ ಹನುಮಂತಯ್ಯ, ಶ್ರೀ ದೇವರಾಜ ಅರಸು, ಶ್ರೀ ವೀರೇಂದ್ರ ಪಾಟೀಲ್, ಶ್ರೀ ರಾಮಕೃಷ್ಣ ಹೆಗಡೆ, ಶ್ರೀ ಎಚ್.ಡಿ. ದೇವೇಗೌಡ, ಶ್ರೀ ಎಸ್.ಆರ್. ಬೊಮ್ಮಾಯಿ, ಸಾಹಿತಿಗಳಾಗಿದ್ದ ರಾಷ್ಟ್ರಕವಿ ಕುವೆಂಪು, ಡಾಕ್ಟರ್ ಶಿವರಾಮ ಕಾರಂತ, ಕಲಾವಿದರಾಗಿದ್ದ ಡಾಕ್ಟರ್ ರಾಜ್ಕುಮಾರ್, ಶ್ರೀ ಮಲ್ಲಿಕಾರ್ಜುನ ಮನ್ಸೂರ್ ಮೊದಲಾದ ಅಸಂಖ್ಯಾತ ರಾಜಕೀಯ ಮುಖಂಡರು, ಸಾಹಿತಿಗಳು, ಕಲಾವಿದರು, ಸಮಾಜ ಸೇವಕರು ಮುಂತಾದವರು ಭೇಟಿ ನೀಡಿ ಶ್ರೀಗಳ ದರ್ಶನಾಶೀರ್ವಾದ ಪಡೆದರು. ಇದೇ ಸಮಯದಲ್ಲಿ ರಾಜೇಂದ್ರ ಶ್ರೀಗಳು ತಮ್ಮ ಕರಕಮಲ ಸಂಜಾತರಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಶ್ರೀಮಠವನ್ನು ಮುನ್ನಡೆಸಲು ಅನುಕೂಲವಾಗುವಂತೆ ಧಾರ್ಮಿಕ ಹಾಗೂ ಆಡಳಿತ ವಿಚಾರಗಳನ್ನು ನೋಡಿಕೊಳ್ಳುವ ಹೊಣೆಗಾರಿಕೆಯನ್ನೂ ವಹಿಸಿದ್ದರು. 11 ಫೆಬ್ರವರಿ 1986ರಲ್ಲಿ ಪೀಠಾಧಿಕಾರವನ್ನು ವಹಿಸಿಕೊಟ್ಟರು. ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ 9ನೇ ವಯಸ್ಸಿನಲ್ಲಿಯೇ ಮಂತ್ರ ಮಹರ್ಷಿಗಳು ಲಿಂಗ ದೀಕ್ಷಾ ಸಂಸ್ಕಾರವನ್ನು ನೀಡಿ ಶ್ರೀಮಠದ ಭವಿಷ್ಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿತು. ರಾಜೇಂದ್ರ ಶ್ರೀಗಳು ಲಿಂಗೈಕ್ಯರಾದ ತರುವಾಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಸಂಸ್ಥೆಯ ಸಂಪೂರ್ಣ ಕರ್ಣಧಾರತ್ವವನ್ನು ವಹಿಸಿಕೊಂಡರು. ಮುಂದೆ ಶ್ರೀಮಠದ ಚರಿತ್ರೆಯಲ್ಲಿ ಹೊಸ ಮನ್ವಂತರ ಪ್ರಾರಂಭವಾಯಿತು. ಜೆಎಸ್ಎಸ್ ಮಹಾವಿದ್ಯಾಪೀಠದ ಚಟುವಟಿಕೆಗಳು ಕರ್ನಾಟಕದ ಗಡಿಯಾಚೆಗೂ ವಿಸ್ತರಿಸಿವೆ. ಊಟಿ, ಕೊಯಮತ್ತೂರು, ದೆಹಲಿಯಲ್ಲಿ ಆಧ್ಯಾತ್ಮಿಕ ಕೇಂದ್ರ, ನೋಯ್ಡಾದಲ್ಲಿ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಮತ್ತು ಪಬ್ಲಿಕ್ ಶಾಲೆ, ದುಬೈನಲ್ಲಿ 2 ಅಂತಾರಾಷ್ಟ್ರೀಯ ಶಾಲೆಗಳು, ಮಾರಿಷಸ್ನಲ್ಲಿ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು,
ಮತ್ತು ಅಮೆರಿಕಾದಲ್ಲಿ ಆಧ್ಯಾತ್ಮಿಕ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಸುತ್ತೂರು ಶ್ರೀಮಠದ ಸೇವಾ ಕ್ಷೇತ್ರ ಈಗ ಸಾಗರದಾಚೆಗೂ ಹಬ್ಬಿದೆ. ಹೀಗೆ 1000 ವರ್ಷಕ್ಕೂ ಮಿಕ್ಕ ಭವ್ಯ ಇತಿಹಾಸವನ್ನು ಹೊಂದಿರುವ ಶ್ರೀಮಠವು ಸಮಾಜದ ಪುರೋಭಿವೃದ್ಧಿಗಾಗಿ ಅನ್ನದಾಸೋಹ, ಜ್ಞಾನದಾಸೋಹ, ಆರೋಗ್ಯ ದಾಸೋಹ ಹೀಗೆ ಹಲವಾರು ಯೋಜನೆಗಳನ್ನು ಜಾರಿ ಮಾಡುವ ಮೂಲಕ ಮಠಗಳ ಕಾರ್ಯವ್ಯಾಪ್ತಿಯ ಬಗ್ಗೆ ಹೊಸ ಭಾಷ್ಯವನ್ನು ಬರೆದಿದೆ. ಇಂದು ಸುತ್ತೂರು ಶ್ರೀಮಠವೆಂದರೆ ಅದೊಂದು ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳನ್ನು ಒಳಗೊಂಡ ಒಂದು ಜೀವಪರವಾದ ಶಕ್ತಿ ಕೇಂದ್ರ ಎಂದಾಗಿದೆ. ಇಂತಹ ಮಹೋನ್ನತ ಧಾರ್ಮಿಕ ಪರಂಪರೆಗೆ ಅಂಕುರಾರ್ಪಣೆಗೈದ ಆದಿ ಜಗದ್ಗುರುಗಳವರ ಜಯಂತಿ ಮಹೋತ್ಸವವನ್ನು ಪ್ರತಿ ವರ್ಷ ಮಾರ್ಗಶಿರ ಬಹುಳ ಮಾಸ ಶಿವರಾತ್ರಿ ಎಂದು ಆರಂಭಿಸಿ 1 ವಾರ ಕಾಲ ನಾಡಿನ ವಿವಿಧೆಡೆಗಳಲ್ಲಿ ಆಚರಿಸಲಾಗುತ್ತದೆ. ಅಂತೆಯೇ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವು ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಪುಷ್ಯ ಬಹುಳ ದ್ವಾದಶಿ ಎಂದು ಪ್ರಾರಂಭಗೊಂಡು 6 ದಿನಗಳ ಕಾಲ ಜರುಗುತ್ತದೆ. ಶ್ರೀಮಠದ ಪರಂಪರೆಗೆ ಕಳಸಪ್ರಾಯ ಕೀರ್ತಿ ತಂದ ರಾಜಗುರು ತಿಲಕ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಜನ್ಮ ಶತಮಾನೋತ್ಸವವನ್ನು 2014 ಜನವರಿಯಲ್ಲಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಉದ್ಘಾಟಿಸಿದರು. ಕಾರ್ಯಕ್ರಮವು 1 ವರ್ಷಗಳ ಕಾಲ ಸಾಮಾಜಿಕ ಧಾರ್ಮಿಕ ಕೈಂಕರ್ಯಗಳೊಂದಿಗೆ ಸಂಪನ್ನವಾಯಿತು. ದಕ್ಷಿಣ